ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಹಿಂದೆ ಅತಿಥಿಗಳು ಆಪ್ತರು ನೆಂಟರು ಮನೆಗೆ ಬಂದಾಗ ಹಬ್ಬದ ಅಡುಗೆ ಮಾಡುವಂತ ಒಂದು ಪದ್ಧತಿನ ಇಟ್ಕೊಂಡಿದ್ರು. ಈಗ ಅದು ಆಲ್ಮೋಸ್ಟ್ ನಶಿಸಿ ಹೋಗ್ತಾ ಇದೆ. ನಾವು ಬರೀ ಒಂದು ಸ್ವೀಟ್ ಮಾಡಿಬಿಡ್ತೀವಿ ಅಷ್ಟೇನೆ. ಆ ಹಬ್ಬದ ಅಡುಗೆ ಅಂತಂದ್ರೆ ಒಂದು ಕಲಸದನ್ನ, ಪಾಯಸ, ಮತ್ತೆ ಪಲ್ಯ, ಕೋಸಂಬರಿ, ಈ ತರ ಹಬ್ಬದ ದಿನಗಳಲ್ಲಿ ಏನ್ ಮಾಡ್ತೀವೋ ಅದನ್ನ ಮಾಡ್ತಾ ಇದ್ರು. ಅದು ಒಂದಲ್ಲೇ ಹಿಂದೆ ಇಲ್ಲ ಈಗಿನ ತರ ಫೋನ್ ಮಾಡಿ ಬರ್ತಾ ಇರ್ಲಿಲ್ಲ ಅಲ್ವಾ. ಊರಿಗೆ ಬಂದಿದ್ರೆ ಜಸ್ಟ್ ಮನೆಗೆ ಬರೋರು, ನೋಡ್ಕೊಂಡು ಹೋಗಕ್ ಬಂದ್ವಿ ನಿಮ್ನ, ಇಲ್ಲಿಗೆ ಬಂದಿದ್ವಿ ಅಂತ ಆ ತರ. ಸೊ ಸಡನ್ ಆಗಿ ಬರ್ತಾ ಇದ್ದಿದ್ರಿಂದ ನಿಮ್ಗೆ ಏನ್ ಮಾಡ್ಬೇಕು ಅಂತ ಮುಂಚೆನೆ ನಾವು ಲೆಕ್ಕ ಹಾಕೊಳ್ಳುವಷ್ಟು ಟೈಮ್ ಇರ್ತಾ ಇರ್ಲಿಲ್ಲ. ಸೊ ಆ ತರ ಸಡನ್ ಆಗಿ ಬಂದಾಗ ಹಬ್ಬದ ಅಡುಗೆಗೆ ಏನ್ ಮಾಡ್ಬೇಕು, ತರಕಾರಿಗಳು ಮನೆಯಲ್ಲಿ ಯಾವಾಗ್ಲೂ ಇರ್ತಾ ಇರ್ಲಿಲ್ಲ. ಸೊ ಅವಾಗ ಏನ್ ಮಾಡ್ಬೇಕು, ತಕ್ಷಣಕ್ಕೆ ರುಚಿಯಾಗಿ ಮಾಡುವಂಥದ್ದು ಏನ್ ಮಾಡ್ಬೇಕು ಅಂತಂದ್ರೆ ಈ ತುಪ್ಪ ಅನ್ನ ಮತ್ತೆ ಪಾಯಸ ಮಾಡ್ತಾ ಇದ್ರು. ಸೊ ತುಪ್ಪ ಅನ್ನ ತುಂಬಾ ಸುಲಭವಾಗಿ ಮಾಡ್ಬೋದು. ಇವತ್ತು ನಾನು ಆ ತುಪ್ಪ ಅನ್ನನ ಹೇಗ್ ಮಾಡೋದು ಅಂತ ತೋರಿಸ್ತೀನಿ. ಈ ತುಪ್ಪ ಅನ್ನ ಮಾಡಕ್ಕೆ ಸುಮಾರು 2 ಟೀ ಚಮಚದಷ್ಟು ತುಪ್ಪ, ಸುಮಾರಾಗಿ 2 ಕಪ್ನಷ್ಟು ಅನ್ನ, ಇದನ್ನ ಉದುರಾಗಿ ಮಾಡಿಟ್ಕೊಂಡಿರಿ. ತಟ್ಟೆ ಒಳಗಡೆ ಆರಕ್ಕಿಟ್ಟಿರಿ. ತುಂಬಾ ಬಿಸಿ ಬಿಸಿಯಾಗಿರ್ಬೇಕಾಗಿಲ್ಲ. ಮತ್ತೆ ಕಾಯಿ ತುರಿ, ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಕಾಯಿ ತುರಿ ಇಟ್ಕೊಂಡಿದ್ದೀನಿ. ಕಾಯಿ ನೀವು ಚೆನ್ನಾಗಿ ಹಾಕಿದ್ರು ಚೆನ್ನಾಗಿರುತ್ತೆ. ಏನಂದ್ರೆ ಇದಕ್ಕೆ ಒಂದು ಫ್ರೆಶ್ ತುರಿ ಬೇಕು, ಮತ್ತೆ ಬಿಳಿಯಾದ ತುರಿನ ತಗೋಬೇಕು. ಕೆಳಗಡೆ ಕರಿ ಕಲರ್ ಬಂದಿರುವಂತ ಕಾಯಿ ತುರಿನ ತಗೋಬೇಡಿ, ಚೆನ್ನಾಗಿರಲ್ಲ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಕಡಲೆಬೇಳೆ ತಗೊಂಡಿದ್ದೀನಿ, ಮತ್ತೆ ಹೆಚ್ಚು ಕಮ್ಮಿ 1.5 ಟೀ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಕಡಲೆಕಾಯಿ. ಮತ್ತೆ ಕಡಲೆಕಾಯಿ ಆಗಲ್ಲ ಅಂತಂದ್ರೆ, ಅಲರ್ಜಿ ಇದ್ರೆ ನೀವು ಗೋಡಂಬಿ ಕೂಡ ಹಾಕೋಬಹುದು. 1 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ, ಮತ್ತೆ ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು. ಆಗ್ಲೇ ಹೇಳ್ದಂಗೆ ಈ ತುಪ್ಪ ಅನ್ನ ಮಾಡೋದಂತೂ ಕಷ್ಟನೇ ಇಲ್ಲ. ಮೊದಲು ಒಂದು ಒಗ್ಗರಣೆ ಸೌಟ ಬಿಸಿಗಿಟ್ಟು ಸೌಟ್ ಬಿಸಿ ಆದ್ಮೇಲೆ 2 ಟೀ ಚಮಚ ತುಪ್ಪ ಹಾಕಿ. ಇದು ಈಗೆಲ್ಲ ಮಾಡ್ತಾರಲ್ಲ ಗೀ ರೈಸ್ ಅಂತ, ಆ ಗೀ ರೈಸ್ ಅಲ್ಲ ಇದು. ತುಂಬಾ ಸಿಂಪಲ್ ಮತ್ತೆ ತುಂಬಾ ರುಚಿಯಾಗಿರುತ್ತೆ. ಮಕ್ಕಳಿಗಂತೂ ಬಹಳ ಇಷ್ಟ ಆಗುತ್ತೆ, ಯಾಕೆಂದ್ರೆ ಖಾರ ಹಾಕಲ್ಲ ಇದಕ್ಕೆ. ಈಗ ತುಪ್ಪ ಬಿಸಿಯಾಗಿದೆ. ಕಡಲೆಬೇಳೆ ಉದ್ದಿನಬೇಳೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನ ಹಾಕೋಣ. ಮತ್ತೆ ಅದ್ರ ಜೊತೆಗೆ ಈ ಕಡಲೆಕಾಯಿ ಕೂಡ ಹಾಕ್ಬಿಡಿ. ಆ ಕಡಲೆಬೇಳೆ ಹೊಂಬಣ್ಣಕ್ಕೆ ಬಂದಾಗ ಈ ಕಡಲೆಕಾಯಿ ಕೂಡ ಆಗಿರುತ್ತೆ. ಸೊ ಎರಡನ್ನೂ ಒಟ್ಟಿಗೆ ಹಾಕ್ಬಿಟ್ಟು ಕಡಲೆಬೇಳೆ ಉದ್ದಿನಬೇಳೆ ಹೊಂಬಣ್ಣಕ್ಕೆ ಬರುವಷ್ಟೊತ್ತು ಹುರಿಯೋದು. ನಿಮ್ಮ ಹತ್ರ ಈ ತರ ದೊಡ್ಡ ಒಗ್ಗರಣೆ ಸೌಟ್ ಇಲ್ಲ ಅಂತಂದ್ರೆ ಬಾಂಡ್ಲೆನಲ್ಲಿ ಕೂಡ ಹಾಕೋಬಹುದು. ನೀವು ಯಾತ್ರೆಯಲ್ಲಿ ಒಗ್ಗರಣೆ ಹಾಕ್ತಿರೋ, ಯಾಕೆಂದ್ರೆ ಕಡಲೆಕಾಯಿ ಹಾಕ್ತಿರೋದ್ರಿಂದ ಸ್ವಲ್ಪ ದೊಡ್ಡದಾದ ಪಾತ್ರೆನೇ ಬೇಕು. ಈಗ ನೋಡಿ, ಇದು ಕಡಲೆಬೇಳೆ ಮತ್ತೆ ಉದ್ದಿನ ಬೇಳೆ ಹೊಂಬಣ್ಣಕ್ಕೆ ಬಂದಿದೆ. ಇದ್ರ ಜೊತೆಗೆ ಕಡಲೆಕಾಯಿ ಕೂಡ ಆಗೋಗಿರುತ್ತೆ ಕರೆಕ್ಟ್ ಆಗಿ. ಈಗ ಇದನ್ನ ಆಫ್ ಮಾಡಿಬಿಟ್ಟು ಈ ಒಗ್ಗರಣೆನ ಈ ಅನ್ನದ ಮೇಲೆ ಹಾಕಿ. ಅನ್ನದ ಮೇಲೆ ಹಾಕಿ ಸಕ್ಕರೆ ಬೇಕಾದ್ರೆ ನೀವು ಇನ್ನೊಂಚೂರು ಜಾಸ್ತಿ ಬೇಕಾದ್ರೂ ಹಾಕೋಬಹುದು, ಕಮ್ಮಿ ಬೇಕಾದ್ರೂ ಹಾಕೋಬಹುದು. ಮತ್ತೆ ಈ ಉಪ್ಪು ಹಾಕಿ ಮೊದಲು ಈ ತರ ಕೈನಲ್ಲಿ ಕಲ್ಸ್ಕೊಳ್ಳಿ. ಈ ತರ ಚೆನ್ನಾಗಿ ಕೈನಲ್ಲಿ ಕಲ್ಸಾದ್ಮೇಲೆ ಕಾಯಿ ಇಟ್ಕೊಂಡಿದೀವಲ್ಲ ಅದನ್ನು ಹಾಕಿ. ಬೇಕಾದ್ರೆ ನಿಮ್ಗೆ ಕಾಯಿ ತುಂಬಾ ಅನ್ಸಿದ್ರೆ ಸ್ವಲ್ಪ ಕಮ್ಮಿನೂ ಮಾಡ್ಕೋಬಹುದು, ಇಲ್ಲ ಇನ್ನೊಂದ್ ಸ್ವಲ್ಪ ಬೇಕು ಅನ್ಸಿದ್ರೆ ಸ್ವಲ್ಪ ಜಾಸ್ತಿನೂ ಹಾಕೋಬಹುದು. ರುಚಿ ರುಚಿಯಾದ ತುಪ್ಪ ಅನ್ನ ತಿನ್ನಕ್ ರೆಡಿ ಆಗಿದೆ. ಇದಕ್ಕೆ ಬೇಕಾಗಿರೋದು ಅನ್ನ, ತುಪ್ಪ, ಮತ್ತೆ ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನ ಬೇಳೆ, ಕಡಲೆಕಾಯಿ, ಸ್ವಲ್ಪ ಸಕ್ಕರೆ, ಕಾಯಿ. ಇಷ್ಟೇನೆ. ಇಷ್ಟು ಸಿಂಪಲ್ ಆಗಿ 5 ನಿಮಿಷದಲ್ಲಿ ಮಾಡಿ ಮುಗಿಸ್ಕೋಬಹುದು. ಇದನ್ನ ನೀವು ದಿಢೀರಾಗಿ ಇದನ್ನ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಖಾರ ತಿಂದಲೇ ಇರೋರ್ಗಂತೂ ಇದು ಪರ್ಫೆಕ್ಟ್ ಆಗಿದೆ. ಈ ಅನ್ನ ಮಕ್ಕಳಿಗೆ ಖಂಡಿತ ಇಷ್ಟ ಆಗತ್ತೆ. ಸೊ ನೀವು ಕೂಡ ಇದನ್ನ ಮಾಡಿ ನೋಡಿ, ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ. ನಮಸ್ಕಾರ.